ಗೌರವಿಸಿದ್ದಕ್ಕೆ ತುಂಬ ಹೆಮ್ಮೆ ಮತ್ತು ಖುಷಿ ಆಗುತ್ತೆ. ಯಾಕಂದರೆ ನಾನು 20 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾಗಿ ಎದುರುಗಡೆ ಕೂತಿರುವಂಥ ಕೆಲವರು ನೆನೆಸ್ಕೊಳ್ಳೇಬೇಕು. ಮುಖ್ಯವಾಗಿ ಕೆಂಪೇಗೌಡರು, ಕುಮಾರಸ್ವಾಮಿ ಅವರು, DGM ಆಗಿದ್ದ ಗಣೇಶ್ ಅವರು, ವೆಂಕಟ್ ಶಿವರೆಡ್ಡಿ ಅವರು, ಆಮೇಲೆ ಅಂದಿನ ವ್ಯವಸ್ಥಾಪಕ ನಿರ್ದೇಶಕ ಭರತ್ಲಾಲ್ ಮೀನಾ ಅವ್ರನ್ನ ನಾನು ನೆನೆಸ್ಕೊಳ್ಬೇಕು. ನಾನೊಂದು ಸಣ್ಣ ಹುದ್ದೆಗೆ ಅಪಾಯಿಂಟ್ ಆಗಿದ್ರು ಕೂಡ ನಾನು ತುಂಬ ಓದಿದ್ದೀನಿ, ನನ್ನ ಹತ್ರ ಏನೋ ಒಂದು ಸ್ವಲ್ಪ ವಿಷಯ ಗೊತ್ತಿದೆ ಅಂತ ಹೇಳಿ ನಾನು ಕರೆದು ಕನ್ನಡ ಸಂಘಕ್ಕೆ ಕೆಲಸ ಮಾಡೋದಕ್ಕೆ, ಕನ್ನಡ ಘಟಕ ಕೆಲಸ ಮಾಡೋದಕ್ಕೆ, ಜ್ಯೋತಿ ಬೆಳಗುತ್ತಿದೆ ಸಂಪಾದಕರ ಕೆಲಸ ಮಾಡೋದಕ್ಕೆ ನನಗೆ ವಿಶಾಲವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಪರಿಣಾಮವಾಗಿಯೇ ಇವತ್ತು ನಾನು ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ನೂತನ ಒಂದು ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ನೇಮಿಸಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. KPTCL ನನ್ನ ಕುಟುಂಬಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಯಾಕಂದರೆ ಇದೇ ಕನ್ನಡ ಸಂಘದ ವೇದಿಕೆ ಕುವೆಂಪು ಅಂಥವ್ರಿಗೆ, ಜವರೇಗೌಡ ಅಂಥವ್ರಿಗೆ, ದೊಡ್ಡ ದೊಡ್ಡ ಯಾವ ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾಗಿದ್ದಾರೆ ಅಂಥವ್ರನ್ನೆಲ್ಲ ಕರೆದು ಇಲ್ಲಿ ಗೌರವಿಸಿರುವಂಥದ್ದು ಮತ್ತು ಈ ವೇದಿಕೆಯಿಂದ ಸಾಕಷ್ಟು ಪ್ರತಿಭೆಗಳು ಬೆಳಕಿಗೆ ಬಂದಿರುವಂಥದ್ದು. ಅಂಥದ್ರಲ್ಲಿ ನಾನು ಕೂಡ ಒಬ್ಬ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕುಮಾರಸ್ವಾಮಿ ಅವರು HRDಗೆ ನನ್ನನ್ನು ರಂಗಭೂಮಿ ಮತ್ತು ಆಡಳಿತ ಕನ್ನಡಕ್ಕೆ ಪಾಠ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ರು. ಇಲ್ಲೇ ನಾವು ತರಗತಿಗಳನ್ನು ಮಾಡ್ತಾ ಇದ್ವಿ ಇದೇ ಕ್ಯಾಂಪಸ್ಸಲ್ಲಿ. ಅದು ವಿಶೇಷವಾಗಿ ಪಠ್ಯಕ್ರಮವನ್ನು ನಾನೇ ರೂಪಿಸಿ ಮಾಡಿದ್ರಿಂದ ಇವತ್ತಿನವರೆಗೂ ಅದು ವಿದ್ಯುತ್ ಅಪಘಾತ ತಡೆಗಟ್ಟೋದಕ್ಕೆ ಮತ್ತು ನಾಯಕತ್ವಕ್ಕೆ ಪುಸ್ತಕವನ್ನು ಬರೆಯೋದಕ್ಕೆ